ಕುಕಿಂಗ್ ವಿತ್ ಬಟ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ದೇವಸ್ಥಾನ ಶೈಲಿಯ ರಸಂ ಪೌಡರ್ ಹಾಗೂ ರಸಂ ಮಾಡುವುದನ್ನು ತೋರಿಸ್ತಾ ಇದ್ದೀವಿ. ರಸಂಗೆ ಒಳ್ಳೆ ರುಚಿಯನ್ನು ಕೊಡೋದಕ್ಕೆ ರಸಂ ಪೌಡರ್ ಮಾತ್ರ ಅಲ್ಲ, ಅದನ್ನು ಮಾಡುವ ಶೈಲಿ ಕೂಡ ಬಹಳ ಮುಖ್ಯ ಆಗುತ್ತೆ. ನಾವು ತೋರಿಸಿದ ರೀತಿಯಲ್ಲಿ ನೀವು ರಸಂ ಪೌಡರ್ ಹಾಗೂ ರಸಮನ್ನು ತಯಾರಿ ಮಾಡಿದರೆ ನಿಮಗೆ ದೇವಸ್ಥಾನದ ರುಚಿ ಕೊಡೋದಂತೂ ಗ್ಯಾರಂಟಿ. ಬನ್ನಿ ವೀಕ್ಷಕರೇ, ಇದನ್ನು ಹೇಗೆ ತಯಾರಿ ಮಾಡುವುದು ಅಂತ ನೋಡೋಣ. ಇದಕ್ಕಿಂತ ಮೊದಲು ನಮ್ಮ ವಿತ್ ಬಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.
ನೋಡಿದ್ರಲ್ಲ ವೀಕ್ಷಕರೇ, ಇದನ್ನು ಹೇಗೆ ತಯಾರಿ ಮಾಡುವುದು ಅಂತ. ನೀವು ಸಹ ಒಂದು ಬಾರಿ ಟ್ರೈ ಮಾಡಿ ಸವಿಯಿರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರು ಬರಲಿದ್ದೇನೆ. ಅಲ್ಲಿಯವರೆಗೂ ನಮ್ಮ ಚಾನೆಲ್ನಲ್ಲಿರುವ ಬೇರೆ ಬೇರೆ ಅಡುಗೆಗಳನ್ನು ಟ್ರೈ ಮಾಡ್ತಾ ಇರಿ. ಧನ್ಯವಾದಗಳೊಂದಿಗೆ ಕುಕಿಂಗ್ ವಿತ್ ಭಟ್.